पूज्याय राघवेन्द्राय सत्यधर्मरताय च। ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಶ್ವೇತಾಶ್ರೀ ವ್ಲಾಗ್ ಸ್ವಾಗತ. ಮತ್ತೊಂದು ಮೋಟಿವೇಶನ್ ವ್ಲಾಗ್ ಜೊತೆಗೆ ನಿಮಗೆ ಸಿಗ್ತಾ ಇದ್ದೀನಿ. ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾನು ಸ್ಟಾರ್ಟಿಂಗಿಂದನೇ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋನ. ಸ್ಕೂಲಿಗೆ ಹೋಗ್ತಾ ಇದ್ದೀನಿ, ಇನ್ನೇನು ವ್ಯಾನ್ ಬಂದೇ ಬಿಡ್ತು. ಹಾಗೆ ನಾನು ಕ್ಯಾಮ್ರಾ ಓಪನ್ ಮಾಡಿದ್ರೆ ಅಕಸ್ಮಾತ್ ಫೋಟೋ ಏನಾದರೂ ತಕ್ಕೊಳ್ತೀನೇನೋ ಅಂಥೇಳಿ ಹುಡುಗರೆಲ್ಲ ಹಾಕ್ತಾರೆ, ಮೇಡಮ್ ನಂದು ಅಂಥೇಳಿ. ಹಾಗೆ ಸ್ಕೂಲ್ಗೆ ಹೋಗಿ ಬಂದೆ. ಈವ್ನಿಂಗ್ ಬಂದ ತಕ್ಷಣವೇ ಇವಾಗ ಥಂಡಿ ಎಲ್ಲ, ಸೊ ಹಂಗಾಗಿ ಜರ್ಕಿನೆಲ್ಲ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಸ್ಟ್ರಗ್ಗು ಜರ್ಕಿನು ಅದೇನಂತಿರೋ ಗೊತ್ತಿಲ್ಲ, ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಹಾಗೆ ಇವಾಗ ಮತ್ತೆ ಈವ್ನಿಂಗಿಂದ ಶುರು ಮಾಡ್ತೀನಿ ರುಟೀನ್. ಹೆಂಗೆಲ್ಲ ಹೋಗುತ್ತೆ ಅಂತ ನೋಡ್ತಾ ಹೋಗಿ. ಇವತ್ತಿನ ಮೋಟಿವೇಶನ್ ವಿಡಿಯೋದಲ್ಲಿ ಒಂದು ಟಾಪಿಕ್ ಏನಪ್ಪ ಅಂತಂದ್ರೆ, ಜಾಣ್ಮೆಯಿಂದ ಕೆಲವು ಜನರು ಇರ್ತಾರೆ, ಇಷ್ಟು ಬೆರಕೆ ಇರ್ತಾರೆ, ಇಷ್ಟು ಡೇಂಜರಸ್ ಇರ್ತಾರೆ ಅಂತ ಸ್ಲೋ ಪಾಯ್ಸನ್ ಥರನೇ. ಸೊ ನಮ್ಮ ಜೊತೆಲೇ ಇದ್ದು ನಮಗೆ ಕೆಡುಕುಂಟು ಮಾಡ್ತಿರ್ತಾರೆ. ನಾವಂದರೆ ಆಗ್ತಿರಲ್ಲ, ಅಂಥ ಜನರ ಜೊತೆ ನಾವು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಸೊ ನಮ್ಮ ಒಂದು ಬುದ್ಧಿವಂತಿಕೆ ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದೇ ಇವತ್ತಿನ ಟಾಪಿಕ್ ಬಗ್ಗೆ. ನನ್ನ ಒಂದು ವಿಡಿಯೋ ಆಗಿರ್ಬೋದು, ನನ್ನ ಒಂದು ಚಾನಲ್ ಆಗಿರ್ಬೋದು, ಜಾಸ್ತಿ ಜನರಿಗೆ ರೀಚ್ ಆಗ್ತಿಲ್ಲ. ರೀಚ್ ಆದರೆ ಹೆಲ್ಪ್ ಆಗ್ಬೋದು ಏನೋ ಈ ಒಂದು ಮೋಟಿವೇಶನ್ ವೀಡಿಯೋಸ್ಗಳು. ಹೆಣ್ಮಕ್ಳಿಗಾಗಿರ್ಬೋದು, ಗಂಡು ಮಕ್ಕಳಿಗೆ ಆಗಿರ್ಬೋದು. ಸೊ ಕೆಲವೊಂದು ಮೋಟಿವೇಶನ್ ಆಗಿ ಇದ್ರೇ ಜೀವನದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಒಂದು ಧೈರ್ಯ, ತಾಳ್ಮೆ, ಸಹನೆ ಅನ್ನೋದು ಬರುತ್ತಲ್ವ. ಸೊ ಅದಕ್ಕೋಸ್ಕರ ಒಂದು ಮೋಟಿವೇಶನ್ ಬ್ಲಾಗ್ ನಿಮಗೋಸ್ಕರ. ಅದಕ್ಕೆ ನೀವು ಏನು ಮಾಡಬೇಕಪ್ಪ ಅಂತಂದರೆ, ವಿಡಿಯೋ ಕೆಳಗೆ ಲೈಕ್ ಅಂತ ಬಟನ್ ಇರುತ್ತಲ್ಲ, ಲೈಕ್ ಕೊಡಬೇಕು. ಅದಕ್ಕೆ ದುಡ್ಡು ಏನೂ ಹತ್ತಂಗಿಲ್ಲ. ನನ್ನ ಚಾನಲ್ಗೆ ನೀವು ಹೊಸಬ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಅದಕ್ಕೂ ಕೂಡ ದುಡ್ಡು ಹತ್ತಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗೆ ಪಾಯಿಂಟ್ ನಂಬರ್ 1, ನಾವು ಇಂಥವ್ರ ಜೊತೆ ಹೆಂಗಿರಬೇಕು. ಸೊ ಸೈಲೆಂಟಾಗಿರಬೇಕು. ಫಸ್ಟ್ ಆಫ್ ಆಲ್ ನಾವು ಸೈಲೆಂಟಾಗಿ ಮೂವ್ ಮಾಡಬೇಕು. ಯಾಕಂದರೆ ನಾವು ಬಡಬಡ ಅಂಥೇಳಿ ನಮ್ಮ ಒಂದು ಮಾತುಗಳನ್ನ ಏನಾದರೂ ಶುರು ಮಾಡಿಕೊಂಡ್ರೆ ಆ ಮಾತುಗಳನ್ನೆಲ್ಲ ಕ್ಯಾಚ್ ಮಾಡಿಕೊಂಡು ನಮ್ಮ ಒಂದು ತಲೆ ಒಳಗಿಂದೇನು ವಿಚಾರಗಳಿರುತ್ತಲ್ಲ ಅದನ್ನೆಲ್ಲ ಕ್ಯಾಚ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಸೈಲೆಂಟಾಗಿರೋದನ್ನು ಫಸ್ಟ್ ಪಾಯಿಂಟ್ ಬರೆದಿಟ್ಕೊಳ್ಳಿ. ಹಾಗೆ ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು, ನಮ್ಮಲ್ಲಿರೋ ಅಂಥ ವಿಷಯಗಳನ್ನು ಜಾಸ್ತಿ ಶೇರ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ಮಾತಾಡಿದರೂ ಪರವಾಗಿಲ್ಲ, ಒಂದು 4 ಮಾತಾಗಿರಬೇಕು ಅಷ್ಟೇ. ಪರ್ಸ್ನಲ್ಲಾಗಿ ಯಾವುದೇ ರೀತಿ ಶೇರ್ ಮಾಡ್ಕೋಬಾರ್ದು. ಹಾಗೆ ಥರ್ಡ್ ಒನ್ ಬಂದುಬಿಟ್ಟು, ನಮ್ಮ ಒಂದು ಐಡಿಯಾ ಆಗಿರ್ಬೋದು, ನಮ್ಮ ಒಂದು ಮುಂದಿನ ಒಂದು ವಿಚಾರ ಆಗಿರ್ಬೋದು, ನಮ್ಮ ಒಂದು ಗುರಿ ಆಗಿರ್ಬೋದು, ಯಾವುದೇ ರೀತಿಯೂ ನಾವು ಶೇರ್ ಮಾಡ್ಕೋಬಾರ್ದು. ಹೌದಾ? ಸೊ 4ನೇ ವಿಚಾರ. ಹಾಗೆ 5ನೇ ವಿಚಾರ ಬಂದುಬಿಟ್ಟು, ಅವ್ರ ಬಗ್ಗೆನೂ ನಾವು ಜಾಸ್ತಿ ತಿಳ್ಕೊಳ್ಳಿಕ್ಕೆ ಹೋಗಬಾರ್ದು. ಅವ್ರ ಬಗ್ಗೆ ಅಂದರೆ ಅವ್ರಿಗೆ ನಾನು ಮಾತಾಡಿ ಕೆಣಕಿ ಏನು ಕೇಳಲಿಕ್ಕೆ ಹೋಗಬಾರ್ದು. ಅವ್ರ ಪಾಡಿಗೆ ಅವರಿಗೆ ಬಿಟ್ಬಿಡಬೇಕು. ಸೊ ಹಂಗಿದ್ದಾಗ ಮಾತ್ರ ಅವರಿಂದ ನಾವು ಸೇಫಾಗಿರೋಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ನಿಮಗೆ ಹೆಂಗೆ ಅನ್ನುತ್ತೆ ಅಂತ ಹೇಳಿ. ಯಾಕಂತಂದರೆ ಕೆಲವೊಬ್ರು ಇರ್ತಾರೆ, ನಮ್ಮ ಜೊತೆನೇ ಚೆನ್ನಾಗಿರ್ತಾರೆ, ನಗ್ತಾರೆ, ಮಾತಾಡ್ತಾರೆ, ಏನೋ ಕ್ಲೋಸ್ ಇದ್ದಾರೆ ಗೊತ್ತೇ, ಎಲ್ಲ ರೀತಿಲೂ ಇರ್ತಾರೆ. ಬಟ್ ಅವರಿಗೆ ಹಿಂದ್ಗಡೆ ಜಲಸ್ ಇರುತ್ತೆ. ಸ್ಲೋ ಪಾಯ್ಸನ್ ಇದ್ದಾಗೆ ಆಮೇಲೆ ಒಂದೇ ಒಂದು ಗುಳಿಗೆ ಹೋಗಿತಾರೆ ನೋಡಿ, ಆವಾಗ ನಮಗೆ ಮನಸ್ಸಿಗೆ ಸಿಕ್ಕಾಪಟ್ಟೆ ನೋವಾಗುತ್ತೆ. ಆ ರೀತಿ ಒಂದು ಪರಿಸ್ಥಿತಿನ ನಮ್ಮ ಒಂದು ನೆಮ್ಮದಿನೇ ಹಾಳು ಮಾಡ್ತಾರೆ. ಸೊ ಹಾಗಾಗಿ ಹ್ಯಾಂಡಲ್ ಮಾಡಬೇಕು. ನಿಜ, ನಾವು ಕೇರ್ಫುಲ್ಲಿಂದನೇ ಹ್ಯಾಂಡಲ್ ಮಾಡಬೇಕು. ನಾವು ಎಷ್ಟು ಕೇರ್ಫುಲ್ ಇರ್ತೀವೋ ಅಷ್ಟು ನಾವು ಮನಸ್ಸಿಂದ ಎಚ್ಚರ ಇರ್ತೀವಿ. ಓಕೆ, ನಾವು ಸೊ ಸ್ಟ್ರಾಂಗ್ ಅದೀವಿ. ಸೊ ಅವ್ರು ನಮಗೆ ಏನು ಬೇಕಾದ್ರೂ ಮಾಡಿಬಿಡು, ಇದು ಮನುಷ್ಯ ಹಿಂಗೆ ಐತಿ, ಸೊ ಕೆಡುಕುಂಟು ಮಾಡ್ತಾಯಿದೆ ಅಂತ ನಾವು ಮೊದಲು ತಿಳ್ಕೊಂಡು ಸ್ವಲ್ಪನೇ ದೂರ ಸರ್ಕೊಂಡು ಬಿಡಬೇಕು ಅಷ್ಟೇ. ಇದರಲ್ಲೇನು ಭಾಳ ಸೀನೇ ಇಲ್ಲ. ಹಾಗೆ ನನ್ನ ವಿಡಿಯೋ ಹತ್ರ ಬರ್ತೀನಿ. ನನ್ನ ವಿಡಿಯೋ ಇವಾಗ ನನ್ನ ಒಂದು ರುಟೀನಲ್ಲಿ ಈವ್ನಿಂಗ್ ಸೊ ಬಂದಮೇಲೆ ಈ ರೀತಿ ಇತ್ತು. ಸ್ನ್ಯಾಕ್ಸ್ ಆಗಿರ್ಬೋದು, ಪಾಪಡಿ ಎಲ್ಲ ಯಾರಿಗೆ ಇಷ್ಟ ಅಂತ ಹೇಳಿ. ಆಮೇಲೆ ಕೆಲವೊಂದು ಖಾರ ಖಾಲಿಯಾಗಿತ್ತು, ಮಸಾಲೆ ಖಾರ. ನಿಮ್ಗೆ ಗೊತ್ತೇ ಇದೆ ಮಸಾಲೆ ಖಾರದ ಪ್ರೊಸೆಸ್ ಎಷ್ಟಿರುತ್ತೆ ಅಂಥೇಳಿ. ಇದು ಒಂದು 3 ಡೇಸ್ ಅಂದರೆ ಮೆಣಸಿನ್ಕಾಯಿ ತೆಗಿಯೋಕ್ಕೆ 2 ದಿನ, ಒಂದಿನ ಮಸಾಲೆ ಮಾಡೋಕ್ಕೆ, ಒಂದಿನ ಕುಟ್ಕೊಂಬರೋಕ್ಕೆ ಒಂದು 4 ದಿನ ಪ್ರೊಸೆಸ್ ಆಗುತ್ತೆ. ಇದು ನಿಮಗೆ ಯಾವ ರೀತಿ ಆಗುತ್ತೆ ಅಂತ ಹೇಳಿ. ನಾವು ಇಷ್ಟೆಲ್ಲ ಖಾರಕ್ಕೆ ಹಾಕ್ತಿದ್ದೀವಿ ಸದ್ಯಕ್ಕೆ. ಅಂದರೆ ಪ್ರತಿ ಸತಿನೂ ಇಷ್ಟೇ ಹಾಕ್ತೀವಿ, ಜಾಸ್ತಿ ಏನು ಮಸಾಲ ಹಾಕ್ಲಿಕ್ಕೆ ಹೋಗಲ್ಲ. ಅದರ್ವೈಸ್ ನಾವು ಸಾಂಬಾರದು ಮಾಡುವಾಗ
ಹಾಕ್ತಿರ್ತೀವಲ್ಲ ಮಿಕ್ಸರ್ದಲ್ಲಿ ಮತ್ತೆ ಜಾಸ್ತಿ. ಸೊ ಇಷ್ಟೇ ಇರಲಿ ಅಂಥೇಳಿ, ಅಂದರೆ ನಾವು ಬೇಳೆ ಸಾಂಬಾರಿಗೆಲ್ಲ ಹಾಕ್ತಿರ್ತೀವಲ್ಲ, ಸೊ ಆ ಟೈಮಲ್ಲಿ ಇಷ್ಟೇ ಆದರೆ ಸಾಕು ಅಂತ ಅನ್ನಿಸ್ತು. ಹಾಗೆ ಹಾಲು ಕೂಡ ಕಾಸಾಕಿಟ್ಟಿದ್ವಿ. ಸೊ ನಮಗೆ 2 ಮನೆ ಇರೋದು, ಮೇಲ್ಗಡೆ ಕೆಳಗಡೆ. ಹಾಗಾಗಿ ನಾನು ಕೆಳಗಡೆ ಮನೆಯದ್ದು ಇದು ವಿಡಿಯೋ ಮಾಡ್ಕೊಂಡಿದ್ದೆ, ಹಾಗೆ ನಿಮಗೆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ಇವತ್ತು ಬೇಳೆ ಸಾಂಬಾರು ಮಾಡಿದ್ದೆ, ಇಷ್ಟು ಸಖತ್ತಾಗಿ ಬಂದಿತ್ತಪ್ಪ ಅಂತಂದ್ರೆ ಭಾಳ ಟೇಸ್ಟಿಯಾಗಿತ್ತು. ನಾನು ಬೇಳೆ ಸಾಂಬಾರಲ್ಲಿ ಈ ಟೊಮೊಟೊ ಜೊತೆಗೆ ಖಾರ ಹಾಕಿದ್ನಿ, ಅದರೊಳಗೆ ಖಾರ ಮತ್ತು ಅರಿಶಿನ ಹಾಕಿನೇ ಸೀಟಿ ಹೊಡೆಸಿದೆ. ಅಷ್ಟು ಮಾಡಿದರೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಬರುತ್ತೆ ಬೇಳೆ ಸಾರು. ಎಂಥವ್ರಿಗೆ ಬರಲ್ಲ ಅನ್ನೋರು ಕೂಡ ಈ ರೀತಿ ಮಾಡಿದರೆ ನಿಮ್ಮ ಒಂದು ಬೇಳೆ ಸಾರು ಟೇಸ್ಟ್ ಆಗುತ್ತೆ. ಕಾದ ಎಣ್ಣೆ ಒಳಗೆ ಜೀರಿಗೆ, ಸಾಸಿವೆ ಮತ್ತು ಕರಿಬೇವು ಹಾಕಿ, ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಹೊತ್ತಂಗಾಗಿರಬೇಕು. ಬ್ರೌನ್ ಕಲರ್ ಬಂದಮೇಲೆ ಚರ್ರ್ ಅಂತ ಈ ಬೇಳೆ ಸೌಂಡ್ ಬಂದುಬಿಟ್ರೆ ಮುಚ್ಚಿಬಿಡ್ಬೇಕು. ಅಲ್ಲಿಗೆ ಘಮ ಘಮ ಅನ್ನುತ್ತೆ ಬೇಳೆ ಸಾಂಬಾರು ರೆಡಿ. ಮತ್ತು ಚಪಾತಿ ಜೊತೆಗೆ ಒಂದು ಸ್ವಲ್ಪ ಪಲ್ಯ ಇತ್ತು, ಅದ್ರ ಜೊತೆಗೆ ಒಂದು ಆಮ್ಲೆಟ್ ಇರಲಿ ಅಂತ ಆಮ್ಲೆಟ್ ಮಾಡ್ಕೊಂಡ್ವಿ. ಹಾಗೆ ಓಕೆ, ಇವಾಗ ಮತ್ತೆ ಒಂದು ಟಾಪಿಕಿಗೆ ಬರೋಣ. ಲಾಸ್ಟು ಇವಾಗ ನಾವು ಹಚ್ಕೊತೀವಲ್ಲ, ಹಚ್ಕೊಂಡ ತಕ್ಷಣ ನಮಗೆ ಎಲ್ಲ ಹೇಳ್ಕೋಬೇಕು, ಮಾತಾಡಬೇಕು, ಹಾಗೆ ಹೀಗೆ ಅಂತ ಎಲ್ಲ ಅನ್ಕೊತೀವಿ. ಬಟ್ ಏನು ಯೂಸ್ ಇಲ್ಲಲ್ಲ. ಸೊ ನಾವೇ ಈ ವ್ಯಕ್ತಿ ಹೆಂಗೆ ಅದಾನೆ ಅಂತ ದೂರಿಂದನೇ ಅಬ್ಸರ್ವ್ ಮಾಡಿ ನಾವು ಸೈಲೆಂಟಾಗಿರಬೇಕು ಅಷ್ಟೇ. ಹಾಗೆ ಇನ್ನೊಂದು ಸ್ಲೋ ಪಾಯ್ಸನ್ ಅಂತ ಹೇಳಿದೆ. ನಮ್ಮ ಜೊತೆನೇ ಇದ್ಕೊಂಡು ಕೆಲವೊಂದು ಸತಿ ನಮಗೆ ಬೇಜಾರಾಗೋ ರೀತಿ ಮಾಡ್ತಿರ್ತಾರೆ. ಹಾಗೆ ನಮ್ಮ ಜೊತೆ ಕೆಲವೊಂದು ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಜೊತೆ ಒಡನಾಡಿಕೆ ಇರೋ ವ್ಯಕ್ತಿಗಳನ್ನು ಅವರು ನಮ್ಮ ಬಗ್ಗೆನೇ ಕೆಟ್ಟದನ್ನು ಹೇಳಿ ದೂರ ಮಾಡ್ತಾರೆ. ಸೊ ಅಂಥವರಿಗೆ ನಿಜ ಸ್ಲೋ ಪಾಯ್ಸನ್ ಅಂತ ಹೇಳಲಾರ್ದೆ ಮತ್ತೇನು ಹೇಳೋದು ಅಲ್ವಾ. ನಮಗೆ ಏನೋ ಭಾಳ ಒಳ್ಳೇದು ಮಾಡೋ ರೀತಿಲಿ ಇರ್ತಾರೆ. ಆಮೇಲೆ ಇವಾಗೇನು ಅಂಗೈಯಲ್ಲೇ ಹಿಡಿದು ಸ್ವರ್ಗನೇ ಕೈಯಲ್ಲಿ ಇಡ್ತಾರೇನೋ ಅನ್ನೋ ರೀತಿಯಲ್ಲಿ ಇರ್ತಾರೆ ಈ ಸ್ಲೋ ಪಾಯ್ಸನ್ ವ್ಯಕ್ತಿಗಳು. ಇವ್ರ ಜೊತೆ ನಾವು ಕೇರ್ಫುಲ್ಲಾಗಿ ಇದ್ದಷ್ಟು ನಮ್ಮ ಲೈಫು ಚೆನ್ನಾಗಿರ್ತದೆ. ನಾವು ಮಾನಸಿಕ ಹಿಂಸೆ ಒಳಗಾಗೋದಿಲ್ಲ. ನಮ್ಮ ಪಾಡಿಗೆ ನಾವು ಹ್ಯಾಪಿಯಾಗಿರಬೇಕು ಅಷ್ಟೇ. ಇಂಥ ಜನರಿಗೆ ಈ ರೀತಿ ಹ್ಯಾಂಡಲ್ ಮಾಡಬೇಕು ಫ್ರೆಂಡ್ಸ್. ಸೊ ನಿಮ್ಮ ಕಡೆ ಏನಾದರೂ ಈ ಥರ ಅನುಭವ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮ್ಮ ಹತ್ರ ಏನಾದರೂ ಟಿಪ್ಸ್ ಇದ್ದರೆ ಅದು ಕೂಡ ಶೇರ್ ಮಾಡ್ಕೋಬೋದು. ಹಾಗೆ ಈ ರೀತಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತಿತ್ತು ಇಲ್ಲೋ ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ತೀನಿ. ಇವಾಗ ನೋಡಿ ಖಾರ ಕೂಡ ರೆಡಿ ಆಯಿತು. ಮಸಾಲೆ ಖಾರ ಮತ್ತು ಪುಡಿ ಖಾರ ಇವೆರಡು ಖಾರನ ನಾವು ಇವತ್ತಿನ ರೆಡಿ ಮಾಡ್ಕೊಂಡ್ವಿ. ಹಾಗೇ ಇದು ನೆಕ್ಸ್ಟ್ ಡೇ ನಾನು ವಿಡಿಯೋನ ಶೂಟ್ ಮಾಡ್ತಿರೋದು. ನೆಕ್ಸ್ಟ್ ಡೇ ಮಸಾಲೆ ಖಾರ, ಇದು ಪುಡಿ ಖಾರ. ಹಾಗೆ ಕೆಲವೊಂದು ಸತಿ ಗಮ್ ಅಂತಿರ್ತದಲ್ಲ, ತಿಂದು ನೋಡಬೇಕು ಅಂತ ಅನಿಸ್ಬಿಡ್ತದೆ. ತಿಂದು ಕೂಡ ನೋಡ್ತೀನಿ, ಇಷ್ಟ ಆಗ್ತದೆ. ಇದು ಹೊಸ ಖಾರ ಬಂದಿತ್ತು ಅಂಥೇಳಿ ಶೇಂಗಾ ಸಾಂಬಾರು ಕೂಡ ಮಾಡಿದ್ದೆ, ಸಖತ್ ಟೇಸ್ಟಾಗಿತ್ತು. ಮತ್ತು ಕಲರ್ ನೋಡಿ, ಕಲರಿಶ್ ಆಗಿ ಬಂದೈತಿ. ಹಳೆ ಖಾರ ಪುಡಿ ಅಷ್ಟೊಂದು ಹೋಗ್ಬಿಟ್ಟಿತ್ತು, ಕಲರ್ ಇಷ್ಟು ಹಿಂಗೆ ಬರ್ತಿದ್ದಿಲ್ಲ, ಅಂದರೆ ಕ್ಯಾಮ್ರಾದಾಗೂ ಕಾಣಿಸ್ತಿದ್ದಿಲ್ಲ. ಸೊ ಹಾಗಾಗಿ ಸೈಡು ಇವಾಗ ಚಳಿ ಎಲ್ಲ ಸ್ವಲ್ಪ ಮತ್ತು ಎಗ್ ಆಮ್ಲೆಟು ಡೈಲಿ ಒಂದು ಎಗ್ ತಿಂದರೆ ಹೆಲ್ದಿ ಇರುತ್ತೆ ಥಂಡಿ ಒಳಗೆ. ಸೊ ಅದೇನು ಅಂಥದ್ದೇನು ಪ್ರಾಬ್ಲಮ್ ಇರಲ್ಲ. ಹಾಗೆ ಕರಿಬೇವು ತೋರಿಸ್ತಾ ಇದ್ದೀನಿ. ಗಿಡದಲ್ಲಿರೋ ಕರಿಬೇವನ್ನ ಎಲ್ಲ ಕಿತ್ಕೊಂಡಿದ್ದೆ, ಹುಳ ತಿಂತಿತ್ತು. ಹಾಗಾಗಿ ಕರಿಬೇವು ಎಲ್ಲ ಕಿತ್ಕೊಂಡು ಇದರದ್ದು ಒಂದು ಹೇರ್ ಆಯಿಲ್ ರೆಡಿ ಮಾಡಿ ಇಟ್ಕೋಬೇಕು ಅಂಥೇಳಿ. ಆಮೇಲೆ ಸ್ನೇಕ್ ಪ್ಲ್ಯಾಂಟ್ ನೋಡಿ ಎಷ್ಟು ಚಂದ ಬೆಳೆದತ್ತಂದ್ರೆ ಭಾಳ ಚಂದ ಬೆಳೆದದ. ಅದು ಹೆಂಗೆ ಬೆಳೆಸ್ಬೇಕು ಅಂತಂದರೆ ನಿಮಗೆಲ್ಲ ಗೊತ್ತಿದೆ ಅನ್ಕೋತೀನಿ. ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಹಾಗೆ ನಮ್ಮ ಗಿಡದಲ್ಲಿ ಚಿಕ್ಕು ಹಣ್ಣಾಗಿತ್ತು, ಚಿಕ್ಕು ಹಣ್ಣು ಕೂಡ ಹರಿದಿಟ್ಕೊಂಡೆ ಹಣ್ಣಿಗೆ ಹಾಕಬೇಕು ಅಂಥೇಳಿ. ಅದ್ರ ಜೊತೆಗೆ ಕ್ಲೀನಿಂಗ್ ನಡೆಸ್ತಿದ್ನಲ್ಲ, ಈ ಚಾದರ್ ಬಂದುಬಿಟ್ಟು ಸಿಕ್ಕಾಪಟ್ಟೆ ಬೆಚ್ಚಗಿರ್ತದೆ, ಬಟ್ ಮಾಡಿಸ್ಲಿಕ್ಕೆ ಬೇಸರ ಆಗ್ತದೆ. ಯಾರ್ಯಾರಿಗೆಲ್ಲ ಈ ರೀತಿ ಆಗುತ್ತೆ ಅಂತ ಹೇಳಿ. ಮತ್ತು ಇದ್ರ ಮೇಲೆ ಮಗ ಬಿಟ್ಟು ಅದಲ್ಲ, ಸಣ್ಣ ಮಗ, ಸೊ ಅವನು ಆಡ್ಕೊಳ್ಳಿ ಅಂತ ಬಿಟ್ಟೆ. ಹಾಗೆ ಇವಾಗ ಊಟದ ಟೈಮ್ ಬಂತಲ್ಲ, ಊಟದ ಟೈಮ್ ಆಯಿತು. ಇವಾಗ ಸ್ವಲ್ಪ ಮೆಂತಿ ಪಲ್ಯ, ಉಳ್ಳಾಗಡ್ಡಿ ತಪ್ಪಲ ಇವನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಉಳ್ಳಾಗಡ್ಡಿ ತಪ್ಪಲ ನಾವು ಉದ್ದುದ್ದಾಗಿ ಇಡ್ತೀವಲ್ಲ, ಕೆಲವೊಂದು ಸತಿ ಅದು ಟೇಸ್ಟ್ ಬರೋಲ್ಲ. ಒಂದೊಂದು ಸತಿ ಕಟ್ ಮಾಡಿ ನೀಟಾಗಿ ಇಟ್ಕೊಂಡ್ರೆ ಕೆಳಗಡೆನೂ ಬೀಳಲ್ಲ. ಇವಾಗ ಅದನ್ನೇ ಮಾಡ್ತಿರೋದು ನಾನು, ನೀಟಾಗಿ ಉಳ್ಳಾಗಡ್ಡಿ ಅದು ಕಟ್ ಮಾಡಿ ಇಟ್ಕೋತೀನಿ ಅಷ್ಟೇ. ಹಾಗೆ ಟಾಪಿಕಿಗೆ ಬರ್ತೀನಿ. ಇಂಥ ಅಂದರೆ ಈ ಸ್ಲೋ ಪಾಯ್ಸನ್ ಇರೋ ಹ್ಯಾಂಡಲ್ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಟ್ಟೆ. ಕೆಲವೊಬ್ಬರಿಗೆ ಹೆಂಗೆ ಗೊತ್ತಾ,
ನಮ್ಮಂಥವ್ರಿಗೆ ಹ್ಯಾಪಿಯಿಂದ ಇರಲಿಕ್ಕೇ ಬಿಡೋದಿಲ್ಲ, ಯಾವ ಆ್ಯಂಗಲ್ದಾಗೂ ಬಿಡೋಂಗಿಲ್ಲ ಹ್ಯಾಪಿ ಇರಲಿಕ್ಕೆ. ಏನೋ ಗೊತ್ತಿಲ್ಲ, ನಾವು ಅವ್ರಿಗೆ ಬೇಕಾದಂಗೆ ಇದ್ದರೂ ಕೂಡ ನಮ್ಮ ಜೊತೆ ಜಗಳ ಮಾಡೋದಾಗಿರ್ಬೋದು, ಸಿಟ್ಟು ಮಾಡೋದಾಗಿರ್ಬೋದು, ಇರಿಟೇಟ್ ಆಗೋ ರೀತಿಯಲ್ಲಿ ಆಗಿರ್ಬೋದು, ಮತ್ತು ನಾವು ಅಂದ್ಕೊಂಡೇ ಇರೋ ಥರನೇ ಟ್ರೀಟ್ ಮಾಡ್ತಾರೆ. ನಾವು ಅಂದ್ಕೊಂಡಂಗೆ ಒಂದು ಸ್ವಲ್ಪನೂ ನಡ್ಕೊಳ್ಳಲ್ಲ. ಸ್ವಲ್ಪ ಅಂದರೆ ₹1 4ನೇ ಭಾಗ ಅಷ್ಟು ನಡ್ಕೊಂಡ್ರೂ ಅದು ಅವ್ರಿಗೆ ನಮ್ಮ ಸಲುವಾಗಿ ಇಷ್ಟು ದೊಡ್ಡದು ಮಾಡಿದೆ ಅಂತ ಬಿಲ್ಡಪ್ ಕೊಡ್ತಾರೆ. ಹಾಗಾಗಿ ಇಂಥವ್ರ ಜೊತೆ ನಿಜ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಅಂತ ಅನಿಸುತ್ತೆ. ನಿಜ ಕಷ್ಟನೇ, ಬಟ್ ಜೀವನ ಮಾಡಬೇಕಲ್ಲ, ಸೊ ನಾವು ಹ್ಯಾಂಡಲ್ ಮಾಡಲೇಬೇಕು ಇಂಥ ಒಂದು ಜನರ ಜೊತೆ. ನಾವು ಮತ್ತು ಇನ್ನೊಂದು, ಈ ರೀತಿ ಇರುವಾಗ ನಾವು ಮೋಟಿವೇಟ್ ಆಗಬೇಕು ಅಂತಂದರೆ ದೇವರ ಧ್ಯಾನ ಮಾಡಬೇಕು, ಹಾಗೆ ದೇವ್ರ ಪೂಜೆ ಮಾಡಬೇಕು, ಶ್ಲೋಕಗಳನ್ನು ಹೇಳಬೇಕು, ಮತ್ತು ಪೂಜೆಯನ್ನು ಮಾಡಬೇಕು. ಸಂಜೆ ಮತ್ತು ಮುಂಜಾನೆ ಲಲಿತ ಸಹಸ್ರನಾಮ, ಹನುಮಾನ್ ಚಾಲೀಸ, ಹೀಗೆ ವಿಷ್ಣು ಸಹಸ್ರನಾಮ, ಅದೆಲ್ಲ ನಾವು ಕೇಳ್ತಾ ಇರಬೇಕು. ನಾವು ಒಂದು ರೀತಿ ಮೋಟಿವೇಟ್ ಆಗ್ತೀವಿ. ನಮ್ಗೆ ಯಾರು ಇಷ್ಟನೋ ಸೊ ಅವ್ರ ಜೊತೆ ಒಂಚೂರು ಬೆರೆತು ಅವ್ರ ಜೊತೆ ಇನ್ವಾಲ್ವ್ ಆಗಬೇಕು. ಅಂದರೆ ಇವಾಗ ಯಾರು ಚಲೋ ಯಾರು ಕೆಟ್ಟ ಅಂತಲೂ ಗೊತ್ತಾಗಲ್ಲ. ಹಾಗಾಗಿ ಸುಮ್ಮನೆ ಮೊಬೈಲಲ್ಲಿ ಕೆಲವೊಂದು ವೀಡಿಯೋಸ್ಗಳಿರ್ತವೆ, ಏನಾದರೂ ಸಾಕಷ್ಟು ಮೋಟಿವೇಶನ್ ವೀಡಿಯೋಸ್ಗಳಿದ್ದಾವೆ, ಅದನ್ನು ನೋಡಿ, ಫಿಲ್ಮ್ನ ನೋಡಿ ಮೋಟಿವೇಟ್ ಆಗಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ಒಂದು ಹೊಸ ವ್ಲಾಗಲ್ಲಿ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಎಲ್ಲರಿಗೂ. ಬಾಯ್.